ಸರ್ಜಿಕಲ್ ಬ್ಲಾಕ್ ಇದೆಯಲ್ಲ, ಬಿಕಾಸ್ ಆಫ್ ದ್ಯಾಟ್ ಲೀಕ್ ಆ್ಯಂಡ್ ಇದಕ್ಕೋಸ್ಕರ ದ್ಯಾಟ್ ಬ್ಲಾಕ್ ವಿಲ್ ಬಿ ರಿನೋವೇಟೆಡ್ at the cost of around 7 crore rupees. That I have approved. So immediately tender will be called. And in the meantime, that block will be shifted in this new hospital. And ಇನ್ನೂ ಈ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ. ನಾಳೆ ಪೋಸ್ಟ್ ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಟೆಂಡ್ರು ಇಕ್ವಿಪ್ಮೆಂಟ್ಗೂ ಕರೆದಾಗಿದೆ. ಈಗ ಎಲ್ಲ ಇಕ್ವಿಪ್ಮೆಂಟು ಇನ್ಸ್ಟಾಲ್ ಆಗ್ತಾ ಇದೆ. ಇನ್ನೂ 2 ತಿಂಗಳಲ್ಲಿ ಹಾಸ್ಪಿಟ್ಲನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಹೃದಯ ರೋಗ ತಜ್ಞರು ಸೂಪರ್ ಸ್ಪೆಷಾಲಿಟಿ ಇಲ್ಲಿ ಇರಲ್ಲ. ಅದು ಮೆಡಿಕಲ್ ಕಾಲೇಜಸಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ. ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾತ್ರ ಇರ್ತಾರೆ. ಅನಸ್ತೀಸಿಯಾದಲ್ಲಿ ನಾನು ರಿವ್ಯೂ ಮಾಡಿದ್ದೀನಿ. ಇನ್ನೂ 4 ಈಗ ಇನ್ನೂ ಅದೇ ಅದಕ್ಕೇ ಇದು ಈಗ ನಾವು ಇಲ್ಲಿ ಹೊಸ ಇದು ಸೂಪರ್ ಸ್ಪೆಷಾಲಿಟಿ ಪ್ರಾರಂಭ ಮಾಡಿದ ಮೇಲೆ ಅದರಲ್ಲಿ ನ್ಯೂರೋ ಸರ್ಜನ್ಸ್ ಇರ್ತಾರೆ. ಅವಾಗ ದ್ಯಾಟ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಸಭೆಯಲ್ಲಿ ತಮ್ಮ ಎಲ್ಲರೂ ರಿವ್ಯೂ ಮಾಡ್ತಾ ಇದ್ದಾರೆ. ತಾಯಿ ಮತ್ತು ಮಕ್ಕಳ ಮರಣ ಪ್ರಮಾಣ ಕಡಿಮೆ ಮಾಡಬೇಕು ಮತ್ತು ಎಲ್ಲ ರೋಗಿಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಬೇಕು. ಅದರಲ್ಲೂ ವಿಶೇಷ ಡಯಾಲಿಸಿಸ್ ಬಗ್ಗೆ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ನೋಡಿ. ಈಗಾಗಲೇ ನಮ್ಮ ಹತ್ರ 10 ಡಯಾಲಿಸಿಸ್ ಮಷಿನ್ ಇದೆ. ಅದರಲ್ಲಿ ಅವರು ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಏನಿದೆ, 2 ಸ್ಪೆಷಲೈಸ್ಡ್, 1 ಫಾರ್ HIV, 1 ಫಾರ್ HPSAG ಪಾಸಿಟಿವ್ ಇರೋರಿಗೆ, ಅದನ್ನು ಸಪ್ರೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಅಡಿಷ್ನಲ್ ಅವರು 6 ಅಡಿಷ್ನಲ್ ಕೇಳಿದರು. ಇಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿಯಲ್ಲಿ 6 ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ದ್ಯಾಟ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಒನ್ಸ್ ದಿಸ್ ಆರ್ ಆಲ್ ಇನ್ಸ್ಟಾಲ್ಡ್, ದ್ಯಾಟ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲಲ್ಲಿ ನಾವು ಅದಕ್ಕೆ ತಾಯಿ ಮರಣ ಪ್ರಮಾಣವನ್ನು ನಾವು ನಿಗಾ ಇಡಬೇಕು. ಎವ್ರಿ ಡೆತ್ ಹ್ಯಾಸ್ ಟು ಬಿ ಆಡಿಟೆಡ್ ಅಂತ ಹೇಳಿದ್ದೀವಿ. ಹಾಗಾಗಿ ನಾವು ಅದಕ್ಕೆ ಎಲ್ಲ ಡೆತ್ಗೆ ಒಂದು ಸಪ್ರೇಟಾಗಿ ಆಡಿಟ್ ಮಾಡಿ ಅದು ಪ್ರಿವೆಂಟ್ ಮಾಡಿ ಫ್ಯೂಚರಲ್ಲಿ ಆಗದೇ ಇರೋದಕ್ಕೆ ನಿರ್ದೇಶನ ಕೊಟ್ಟಿದ್ದೀವಿ. ಒಂದು ಸಮಸ್ಯೆ ಏನಂದರೆ ಎಲ್ಲ ಜಿಲ್ಲೆಯಿಂದ ತಾಲೂಕು ಆಸ್ಪತ್ರೆಯಿಂದ ಗರ್ಭಿಣಿಯರಿಗೆ ಇಲ್ಲೇ ರೆಫರ್ ಮಾಡ್ತಾರೆ. ಸ್ಥಳೀಯವಾಗಿ ಅಲ್ಲಿ ಇಲ್ಲ ಯು ಆರ್ ಮಿಸ್ಟೇಕನ್. ಈಗ ನೋಡಿ ಹಾಗಿರಲ್ಲ. ಇದು ಐ ಅಂಡರ್ಸ್ಟ್ಯಾಂಡ್. ಈಗ ನನಗಿರೋ ಮಾಹಿತಿ ಪ್ರಕಾರ ಇಲ್ಲಿ ಡೆಲಿವರಿ ಕೇಸಸ್ ಏನಿದೆಯಲ್ಲ, ದೇ ಆರ್ ಡೂಯಿಂಗ್ ಅರೌಂಡ್ 30 ಡೆಲಿವರೀಸ್. ದಟ್ ಇಸ್ ನಾಟ್ ಹೈ ಆ್ಯಸ್ ಫಾರ್ ಮೈ ಎಕ್ಸ್ಪೀರಿಯನ್ಸ್, ಬಿಕಾಸ್ ದಿಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ಸ್. ಈ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಇದು. ನಮ್ಮ ಬೇರೆ ಜಿಲ್ಲೆಗೆ ಹೋಲಿಸಿದ್ರೆ 3 ಜಿಲ್ಲೆ ಆಗುತ್ತೆ. ಇಲ್ಲಿ 30 ಡೆಲಿವರೀಸ್ ಆಗ್ತಾಯಿದೆ ಅಂದರೆ ಬೇರೆ ಕಡೆ ಡೆಲಿವರೀಸ್ ಆಗ್ತಾಯಿದೆ ಅಂತ ಅದರ ಅರ್ಥ. ಓನ್ಲಿ ಕ್ರಿಟಿಕಲ್ ಕೇಸಸ್ ದೇ ಆರ್ ಸೆಂಡಿಂಗ್ ಹಿಯರ್. ದ್ಯಾಟ್ಸ್ ಅ ಗುಡ್ ಸೈನ್. ಬೇರೆ ಬೇರೆ ಕಡೆ ತಾಲೂಕು ಆಸ್ಪತ್ರೆಗಳಲ್ಲಿ ಅವ್ರು ಹೆರಿಗೆ ಮಾಡ್ತಾಯಿದ್ರೆ ಒಳ್ಳೆಯದು. ಯಾಕಂದರೆ ಹೆರಿಗೆ ಮಾಡೋದು ಇಸ್ ನಾರ್ಮಲ್ ಥಿಂಗ್. ದಟ್ ಕ್ಯಾನ್ ಬಿ ಡನ್ ದಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಇನ್ PSC, ದಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಇನ್ CSC, ದಟ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಇನ್ ತಾಲೂಕು ಹೆಲ್ತ್ ಹಾಸ್ಪಿಟಲ್. ಹಾಗಾಗಿ ಏನೋ ಕ್ರಿಟಿಕಲ್ ಕೇಸು ಅಥವಾ ಏನೋ ಇಂಡಿಕೇಷನ್ ಇದ್ದರೆ, ಎಕ್ಲಂಪ್ಷಿಯಾ ಇದ್ದರೆ, ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ಇಲ್ಲಿ ಕಳಿಸ್ತಾ ಇದ್ದಾರೆ. ದಟ್ ಇಸ್ ಫೈನ್. ಈಗ ಹಾಗಾಗಿ ಇಲ್ಲಿ ಇನ್ನೂ ಅದಕ್ಕೆ ಸ್ಟ್ರೆಂಥನ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬೆಳಗಾವಿ ದಕ್ಷಿಣದಲ್ಲಿ ತಾಯಿ ಮತ್ತು ಮಕ್ಕಳ ವಿಶೇಷ ಆಸ್ಪತ್ರೆ ಇದೆ. ಅಲ್ಲಿ ವೈದ್ಯರು ಕೊರತೆ ಇದೆ ಅಂತ ಹೇಳಿ ಅದು ಸ್ಟಾರ್ಟ್ ಮಾಡಿಲ್ಲ. ಚಿಕ್ಕೋಡಿ ಇದ್ದಂಥದ್ದನ್ನು ಕೂಡ DHO ಆದೇಶ ಮಾಡಿ ಬಂದ್ ಮಾಡಿದ್ದಾರೆ. ಈಗ ಬಂದ್ ಮಾಡಿದ್ದಾರಾ? ಇಲ್ಲ, ಈಗ ನೋಡಿ, ಲಾಸ್ಟ್ ಟೈಮ್ ಕ್ಯಾಬಿನೆಟಲ್ಲಿ ಬಂದಿತ್ತು. ತಾಯಿ ಮಗು ಆಸ್ಪತ್ರೆ ಇಲ್ಲೂ ಒಂದು ಕಟ್ತಾ ಇದ್ದೀವಿ. ಇನ್ನೂ ಒಂದು 2-3 ಮಂತ್ಸಲ್ಲಿ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದ್ದಾರೆ ಅವರು. ಅದಾದಮೇಲೆ ಅದನ್ನು ಕೂಡ ನಮಗೆ ಸಫಿಷಿಯೆಂಟ್ ಆಗುತ್ತೆ ಅಂತ ನಮ್ಮ ಡಾಕ್ಟರ್ಸು HODs ಅವರ ಒಪಿನಿಯನ್ ಇದೆ. ಬೇರೆ ಬೇರೆ 100 ಬೆಡ್, ಇಲ್ಲಿ 100 ಬೆಡ್ ಹೊಸದ ನಡೀತಾ ಇದೆ. ಅದಾದಮೇಲೆ ಬೇರೆ ಬೇರೆ ಕಡೆಯೂ ಎಲ್ಲಿ ಆಗಿದೆಯಲ್ಲ, ಇದಕ್ಕೆ ಸ್ಟಾಫ್ ಕೊರತೆ ಇದೆ ಅಂತ ಒಂದು ಗಮನಕ್ಕೆ ಬಂದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಿದ್ದಾರೆ. ಈಗ ಅವೆಲ್ಲ ಪ್ರೊಸೆಸ್ ಕಾಲ್ ಫಾರ್ ಎಲ್ಲ ಮಾಡ್ತಾ ಇದ್ದಾರೆ. ಆದಮೇಲೆ ಮಾಡ್ಬೋದು. ಅದು ನನ್ನ ಗಮನಕ್ಕೆ ಇಲ್ಲ. ಚಿಕ್ಕೋಡಿ ಅಂತಂದರೆ ಅದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಅದು ನನ್ನ ಗಮನಕ್ಕಿಲ್ಲ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡದ ಜಿಲ್ಲೆ, ಇಲ್ಲಿ ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ದೊಡ್ಡದ ಎಲ್ಲ ಅದಕ್ಕೇನೆ ಕೂಡ ಜಾಸ್ತಿ 100%. ಇಲ್ಲ ನೋಡಿ, ಇಲ್ಲ, ಬೆಳಗಾಂ ಇಸ್ ಎ ಡಿವಿಷನಲ್ ಹೆಡ್ ಕ್ವಾರ್ಟರ್. ಅದಕ್ಕೆ ನಾವು ಗುಲ್ಬರ್ಗಾಗೆ ಏನು ಮಾಡ್ತೀವಿ, ಒಂದು ಬೆಳಗಾಮಿಗೆ ಪ್ರಪೋಸ್ ಮಾಡ್ತೀವಿ. ಯಾವಾಗಲೂ 3 ಕಡೆ ನಾವು ಏನೋ ಹೊಸದು ಮಾಡಬೇಕಾದ್ರೆ, ಒಂದು ಬೆಳಗಾಮು, ಒಂದು ಕಲಬುರಗಿ, ಒಂದು ಮೈಸೂರು, ಬೆಂಗಳೂರಲ್ಲೆಲ್ಲ ಇದೆ. ಹಾಗಾಗಿ ನಾವು ಹೊಸದು ಏನಾದರೂ ಆಸ್ಪತ್ರೆಗಳು ಪ್ರಾರಂಭ ಮಾಡಬೇಕಾದ್ರೆ ಬೆಳಗಾಂ ಇಸ್ ಆಲ್ವೇಸ್ ಎ ಪ್ರಯಾರಿಟಿ. ಹಾಗಾಗಿ ಇವು ಮುಂಬೈ ಕರ್ನಾಟಕ ಭಾಗ ಏನಿದೆ, ಕಿತ್ತೂರು ಕರ್ನಾಟಕ ಭಾಗ ಏನಿದೆಯಲ್ಲ, ಇಲ್ಲಿ ನಾವು ಆದ್ಯತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಕಿತ್ತೂರು ಕರ್ನಾಟಕ ಭಾಗಕ್ಕೆ ನಾವು ಆದ್ಯತೆಯನ್ನು ಕೊಡ್ತೀವಿ. ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿದ್ದು. ಇಲ್ಲಿ ಇನ್ನೂ ಮುಂದೆ ಇದಕ್ಕೂ ಇನ್ನೂ ಹೆಚ್ಚಿನ ಡೆವಲಪ್ ಮಾಡಬೇಕು ಅಂತ ನಮ್ಮ ಪ್ರಪೋಸಲ್ ಇದೆ.
ಅದು ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳಿಗೆ. ದೊಡ್ಡ ಜಿಲ್ಲೆಗೆ ಇರೋದು MRI ಒಂದೇ ಸ್ಕ್ಯಾನಿಂಗ್ ಮಷೀನು, ಮತ್ತೆ ಇಲ್ಲಿ 4 ದಿವಸ ವೇಟ್ ಮಾಡಬೇಕು. ಏನು ತಾಲೂಕಿಂದ ಬರ್ತಾರೆ? ಈಗ ನಾನು ಅದ್ರ ಬಗ್ಗೆ ರಿವ್ಯೂ ಮಾಡಿದೆ. ಇಲ್ಲಿ 2 CT ಸ್ಕ್ಯಾನ್ ಮಷಿನ್ಸ್ ಇದೆ ಮತ್ತು 1 MRI ಮಷಿನ್ಸ್ ಇದೆ. ಮಷಿನ್ ಒಂದಿದೆ MRI. ಅದಕ್ಕೆ ಸುಮಾರು 24ರಿಂದ 25 MRI ಸ್ಕ್ಯಾನ್ ಆಗ್ತಾಯಿದೆ ಎವ್ರಿಡೇ. ನೀವು ಹೇಳ್ದಂಗೆ 2-3 ಡೇಸ್ ಇಲ್ಲಿ ವೇಟಿಂಗ್ ಪೀರಿಯಡ್ ಇದೆ. ನೋಡೋಣ, ಈ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇನ್ನೊಂದು MRI ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇದೇ